ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಒಂದು ಟೆಂಪಲ್ ವಿಸಿಟ್ ಅಥವಾ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ಬನಶಂಕರಿ ದೇವಸ್ಥಾನದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ಮಮ್ಮಿ ಮತ್ತು ಶ್ರೀನಿಕಾ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ. ಇವತ್ತು ಕಾಲ ಕೂಡ ಬಂತು. ಪ್ರತಿ ಸಲ ಮಮ್ಮಿ ಬೆಂಗಳೂರಿಗೆ ಬಂದಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇರ್ತಿದ್ರು, ಬಟ್ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಒಂದೊಂದು ಸತಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಎಸ್ಪೆಷಲಿ ದೇವಿ ದೇವಸ್ಥಾನಗಳಿಗೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಅಥವಾ ಅಂದ್ಕೊಂಡಿದ್ದ ಮೂಮೆಂಟ್ಗೆ ಹೋಗೋದಕ್ಕಾಗಲ್ಲ. ದೇವಿನ ಕರೆಸ್ಕೋಬೇಕು. ತುಂಬ ಸಲ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಾನು ಈ ಮಾತು ಹೇಳ್ತಿದ್ದೀನಿ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕಮೆಂಟ್ ಮಾಡಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ತುಂಬ ಸಲ ನನಗೆ ಕೆಲವೊಂದು ದೇವಸ್ಥಾನ ತುಂಬ ವೈಬ್ ಅಂತ ಫೀಲ್ ಆಗುತ್ತೆ, ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನನಗೆ. ಫಾರ್ ಎಕ್ಸಾಂಪಲ್ಲು ಧರ್ಮಸ್ಥಳ ದೇವಸ್ಥಾನ ಆಗಿರ್ಬೋದು, ಆಮೇಲೆ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಆಮೇಲೆ ಎಲ್ಲ ದೇವಿ ದೇವಸ್ಥಾನಗಳಲ್ಲೂ ನನಗೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ. ಅದರಲ್ಲಿ ಬನಶಂಕರಿ ದೇವಸ್ಥಾನ ಕೂಡ ಒಂದು. ಸೊ ಹಾಗಾಗಿ ನಾನು ಮದುವೆಗೂ ಮುಂಚೆ ಅಥವಾ ಯಾವಾಗಾದರೂ ಮೈಸೂರಿಗೆಲ್ಲರೂ ಹೋದಾಗ ಹೆಂಗಾಗ್ಬಿಡ್ತಿತ್ತು ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಅಂತಲೇ ಹೋದಾಗ ಒಂದು ಕ್ಲೋಸ್ ಆಗಿಬಿಟ್ಟಿರ್ತಿತ್ತು, ಇನ್ನೊಂದು ತುಂಬ ರಶ್ ಇರ್ತಿತ್ತು, ಇಲ್ಲ ನೆಕ್ಸ್ಟ್ ಇನ್ನೊಂದು ಯಾವುದೋ ಕೆಲಸಕ್ಕೆ ಟೆಂಪಲ್ ವಿಸಿಟ್ ಮಾಡಿ ಬೇರೆ ಯಾವುದೋ ಕೆಲಸ ಇರುತ್ತಲ್ಲ ಅದಕ್ಕೆ ಟೈಮ್ ಆಗೋ ಥರ ಇರ್ತಿತ್ತು. ಸೊ ಹಾಗಾಗಿ ಯಾವಾಗಲೂ ನಾನು ಅಂದ್ಕೊಂಡಿದ ತಕ್ಷಣ ಹೋಗೋಕ್ಕಾಗ್ತಾನೆ ಇರಲಿಲ್ಲ ಚಾಮುಂಡಿ ಬೆಟ್ಟಗೆ. ಆ್ಯಂಡ್ ಆಲ್ಸೋ ಈ ದೇವಸ್ಥಾನಕ್ಕೂ ಅಷ್ಟೇ, ಬನಶಂಕರಿ ತುಂಬ ಸಲ ಈ ಬನಶಂಕರಿ ರೋಡಲ್ಲೇ ಓಡಾಡಿರ್ತೀನಿ, ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲ್ಲ. ಆ ಥರ ಇರುತ್ತೆ. ಏನೂ ಇಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ದೇವಸ್ಥಾನ, ಬಟ್ ಸ್ಟಿಲ್ ಹೋಗೋಕ್ಕಾಗಿರಲ್ಲ. ಆ ಥರ ಇರುತ್ತೆ ಸಿಚುಯೇಷನ್ಸ್ಗಳು. ನನಗೊಬ್ಳಿಗೆ ಹೀಗಾಗುತ್ತೋ ಅಥವಾ ಇದು ನನ್ನ ಒಂದು ಥಿಂಕಿಂಗ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಿಮಗೂ ಏನಾದರೂ ಇದೇ ಥರ ಆಗುತ್ತಾ ಅಥವಾ ಆಗಿದೆಯಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಗೊತ್ತು, ಉದ್ರಳ್ಳಿ ರೋಡು ಇಟ್ಸ್ ಅ ವೆರಿ ಕಂಜೆಸ್ಟೆಡ್ ರೋಡ್. ಈ ರೋಡಲ್ಲಿ ಹೋಗಬೇಕು ಅಂತಂದರೆ ಪೀಕ್ ಟೈಮಲ್ಲಂತೂ ಅಳುನೇ ಬಂದುಬಿಡುತ್ತೆ, ಅಷ್ಟು ರಶ್ಶು, ಆಮೇಲೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಸೊ ನಾವು 5 o'clockಗೆ ಮನೆ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗು. ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ನಮ್ಮ ಮನೆಯಿಂದ ಹತ್ತಿರನೇ ಆಗುತ್ತೆ ಬನಶಂಕರಿ ದೇವಸ್ಥಾನ, ಒಂದು 5-6 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಅಂದರೆ ತುಂಬ ಕೊಚ್ಚೆ ಇತ್ತು, ಮೆಸ್ಸಿ ಇತ್ತು ಬಸ್ ಸ್ಟ್ಯಾಂಡು, ಆಮೇಲೆ ದೇವಸ್ಥಾನದ ರೋಡೆಲ್ಲ. ಬಿಕಾಸ್ ಅಲ್ಲಿ ಹಾಗೆ ಇರುತ್ತೆ, ಜನನೂ ತುಂಬ ಜಾಸ್ತಿ ಜನ ಇರ್ತಾರಲ್ವ ಅಲ್ಲೆಲ್ಲ. ಆಮೇಲೆ ರೋಡ್ ಮೇಲೆಲ್ಲ ನೀರು ಕೊಚ್ಚೆ. ನನಗೆ ಶ್ರೀನಿಕನ ಕರ್ಕೊಂಡೋಗಿ ಅದರಲ್ಲಿ ಬೇರೆ ನಾನು ಸ್ಯಾರಿ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್. ಲೈಕ್ ಈ ಒಂದು ಸ್ಯಾರಿನ ನಾನು ಇದು ಸೆಕೆಂಡ್ ಟೈಮ್ ವೇರ್ ಮಾಡ್ತಿರೋದು. ಫಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪನ ಮದುವೆಗೆ ತೊಗೊಂಡಿದ್ದು ನಾನು ಈ ಸ್ಯಾರಿನ. ಆವಾಗ ಉಟ್ಟಿದ್ದು ಬಿಟ್ಟರೆ ಇವಾಗಲೇ ನಾನು ಈ ಸ್ಯಾರಿನ ಉಡ್ತಾ ಇರೋದು. ಆವಾಗ ನನ್ನ ಏನಿದ್ನೋ, ಲೈಕ್ ಆವಾಗ ನಾನು ಯಾವ ಒಂದು ಸೈಜ್ ಇದ್ನೋ, ಮದುವೆ ಆದಮೇಲೆ ಮಗು ಆದಮೇಲೆ ವೆಯ್ಟೆಲ್ಲ ಪುಟ್ ಆನ್ ಆಗಿದೆ. ಸೊ ಅದಾದಮೇಲೆ ಇವಾಗ ಅದನ್ನು ಆ ಬ್ಲೌಸ್ನ ಟ್ರೈ ಮಾಡಿದ್ರೆ ವಂಡರ್ ಆಯಿತಾ, ನನಗೇ ವಂಡರ್ ಅನಿಸ್ಬಿಡ್ತು. ಸೊ ಐ ಫಿಟ್ ಇನ್ ಇಟ್. ತುಂಬಾ ಖುಷಿ ಆಯ್ತು ನನಗೆ. ಐ ಡೋಂಟ್ ನೋ ಹೌ ವೈ ಅಂತೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಐ ಫಿಟ್ ಇನ್ ಇಟ್. ತುಂಬಾ ಖುಷಿ ಆಯಿತು. ಈ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಓಲ್ಡ್ ಡ್ರೆಸ್ಸಲ್ಲಿ ಹಾಕದೇ ಇರೋ ಡ್ರೆಸ್ಸಲ್ಲಿ ಅಗೇನ್ ಇಫ್ ದೇ ಫಿಟ್ ಅಂತಂದರೆ ಅವ್ರಿಗಾಗೋಷ್ಟು ಖುಷಿ ಇನ್ಯಾರಿಗೂ ಆಗಲ್ಲ. ಸೊ ಮಮ್ಮಿ ಒಂದು ಕಡೆ ಹೂ ತೊಗೋತಿದ್ದಾರೆ. ನಾನು ಒಂದು ರೊಟೀನ್ನ ಇಟ್ಕೊಂಡಿದ್ದೆ. ಏನಪ್ಪ ಅಂತಂದರೆ, ಇಂಜಿನಿಯರಿಂಗ್ ಡೇಸಲ್ಲಿ ಪ್ರತಿ ಸಲವೂ ನನ್ನ ರಿಸಲ್ಟ್ ಬಂದ ತಕ್ಷಣ ಐ ವಿಲ್ ಕಮ್ ಆ್ಯಂಡ್ ಈ ಥರ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೆ. ಸೊ ಎವ್ರಿ ಸೆಮ್ಮಲ್ಲೂ ವೆನ್ ಐ ಗಾಟ್ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬಂದಾಗ ಐ ವಿಲ್ ಕಮ್ ಇಯರ್ ಆ್ಯಂಡ್ ನಾನು ಈ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಹೋಗ್ತಿದ್ದೆ. ಸೊ ಫೈನಲ್ ಇಯರಲ್ಲಿ ಏನಾಗೋಯಿತು ಅಂತಂದರೆ, ಫೈನಲ್ ಇಯರ್ ಪ್ಲಸ್ ಫೈನಲ್ ಸೆಮ್ಮಲ್ಲಿ, ಫೈನಲ್ ಇಯರಲ್ಲಿ ನಮ್ಮ ಪಪ್ಪ ತೀರ್ಕೊಂಡಿದ್ದು. ಸೊ ಫೈನಲ್ ಸೆಮ್ಮಲ್ಲಿ ಎಲ್ಲನೂ ಕ್ಲಿಯರಾಗಿ ಆ್ಯಂಡ್ ಗ್ರ್ಯಾಜುಯೇಷನ್ ಡೇನೂ ಎಲ್ಲ ಆಯಿತು. ಅದಾದಮೇಲೆ ಐ ಗಾಟ್ ಅ ವೆರಿ ಗುಡ್ ಮಾರ್ಕ್ಸ್. ಆವಾಗ ನಾನು ಫೈನಲ್ ಸೆಮ್ಮಲ್ಲಿ ಐ ಗಾಟ್ ಅ ಕ್ಲಾಸ್ ಟಾಪ್ ಆಯಿತಾ. ಸೊ ಎವ್ರಿ ಸೆಮ್ಮಲ್ಲೂ ನಾನು ಕ್ಲಾಸ್ನ ಟಾಪ್ ಮಾಡ್ತಿದ್ದೆ. ಸೊ ಫೈನಲ್ ಸೆಮ್ ಆದಮೇಲೆ ನನಗೆ ಇಲ್ಲಿಗೆ ಬಂದು ದೀಪ ಹಚ್ಚೋದಕ್ಕಾಗೇ ಇರಲಿಲ್ಲ, ಅದು ಒಂದು ಪೆಂಡಿಂಗ್ ಇತ್ತು. ಸೊ ಇದು ಆಫ್ಟರ್ 5 years ಆದಮೇಲೆ ಬಂದು ನಾನು ದೀಪ ಹಚ್ತಿದ್ದೀನಿ. ಅದಾದಮೇಲೆ ಅದೇ ಮೊದಲೇ ಹೇಳ್ದಂಗೆ
ನಾವು ಅಂದ್ಕೊಂಡಿದ್ದ ತಕ್ಷಣ ಏನೂ ಆಗಲ್ಲ, ಎಸ್ಪೆಷಲಿ ಈ ಥರ ದೇವಿ ದೇವಸ್ಥಾನಗಳಲ್ಲಿ. ಮಮ್ಮಿನೂ ನಾನು ಹಚ್ತೀನಿ, ಫಸ್ಟ್ ಟೈಮ್ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮಮ್ಮಿನೂ ನಿಂಬೆಹಣ್ಣು ದೀಪ ಹಚ್ಚಿದ್ರು. ಯೂಶ್ವಲಿ ನಮ್ಮ ಮಮ್ಮಿ ಏನು ಊರಲ್ಲಿರೋ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಶುಕ್ರವಾರ ಅಥವಾ ಮಂಗಳವಾರ ಹಚ್ತಾರೆ ದೀಪ, ಆ ಥರ ಪ್ರಾಕ್ಟೀಸ್ ಅವ್ರು ಇಟ್ಕೊಂಡಿದ್ದಾರೆ. ನಾನು ಇಲ್ಲಿಗೆ ಬಂದಿದ್ನಲ್ವ, ಸೊ ಈ ಥರ ಒಂದು ಪೆಂಡಿಂಗ್ ಇತ್ತು ನಾನು ಹಚ್ಚಬೇಕಾಗಿದ್ದು. ಸೊ ಹಾಗಾಗಿ ಈ ಥರ ಒಂದು ದೀಪನ ಹಚ್ತಿದ್ದೀನಿ. ಅದಾದಮೇಲೆ ನನ್ನ ಅಪ್ಕಮಿಂಗ್ ಕೆಲಸಗಳಾಗಿರ್ಬೋದು, ಆಮೇಲೆ ನಾನು ಅಂದ್ಕೊಂಡಿದ್ದೆಲ್ಲನೂ ಈಡೇರಲಿ, ಚೆನ್ನಾಗಾಗಲಿ ಎಲ್ಲ ಕೆಲಸಗಳೂ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಕೂಡ ನಾನು ದೀಪ ಹಚ್ತಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ವೈಬಿಂಗ್ ಪ್ಲೇಸ್ ಬನಶಂಕರಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮ್ಮೂರಲ್ಲಿರೋ ಗ್ರಾಮ ದೇವತೆ ದೇವಸ್ಥಾನವೂ ಅಷ್ಟೇ. ನಾನು ಏನೇ ಅಂದ್ಕೊಂಡ್ರೂ ಅದು ಇಮಿಡಿಯೇಟಾಗಿ ನನಗೆ ಅದು ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಆ್ಯಂಡ್ ತುಂಬ ಜನ ದೇವಸ್ಥಾನಕ್ಕೆ ಬರ್ತಿರ್ತೀರ ಬನಶಂಕರಿ ದೇವಸ್ಥಾನಕ್ಕೆ. ಒನ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರೆಲ್ಲ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ನೀವೇ ಖುದ್ದಾಗಿ ಬಂದು ಇಲ್ಲಿ ದೀಪನ ಹಚ್ಚಬೇಕು. ಬಿಕಾಸ್ ಹೊರಗಡೆ ಎಲ್ಲರೂ ಪ್ಲೇಟ್ಸ್ ಎಲ್ಲ ಇಟ್ಕೊಂಡು ಐ ಮೀನ್ 1 ಪ್ಲೇಟ್ಗೆ 50 ರೂಪೀಸ್ 100 ರೂಪೀಸ್ ಅಂತ ಮಾರ್ತಾ ಇರ್ತಾರೆ. ಅವರೇ ದೀಪನೂ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಬಟ್ ಡೋಂಟ್ ಗೋ ಫಾರ್ ಇಟ್. ನಾನು ಫಸ್ಟ್ ಟೈಮ್ ದೀಪ ಹಚ್ಚೋಕ್ಕೂ ಮುಂಚೆ ಒಬ್ರ ಹತ್ರ ಕೇಳಿದ್ದೆ, ದೇವಸ್ಥಾನಕ್ಕೆ ಸುಮ್ಮನೆ ವಿಸಿಟಿಗೆ ಅಂತ ಬಂದಿದ್ದೆ. ಆವಾಗ ಒಬ್ಬರು ಹೇಳಿದರು ನನಗೆ, ನಾವು ಇಲ್ಲೇ ಬಂದುಬಿಟ್ಟು ನಮ್ಮ ಕಷ್ಟನೇ ಆಗಿರ್ಬೋದು ಅಥವಾ ನಮ್ಮ ಸುಖನೇ ಆಗಿರ್ಬೋದು ಅಥವಾ ನಮ್ಗೆ ಏನೇ ಬೇಕು ಅಂತಲೇ ಆಗಿರ್ಬೋದು, ಇಲ್ಲಿ ಬಂದು ನಾವು ಈ ಹುಳಿನ ಹಿಂಡ್ಬಿಟ್ಟು ದೇವ್ರ ಹತ್ರ ಶ್ರದ್ಧೆ ಭಕ್ತಿಯಿಂದ ನಾವು ಕೇಳಿಕೊಂಡು ಈ ದೀಪನ ರೆಡಿ ಮಾಡಿದ್ರೆ ಡೆಫಿನೆಟಾಗಿ ನಾವು ಅಂದ್ಕೊಂಡಿರೋದು ಆಗುತ್ತೆ, ನಾವು ಅಂದ್ಕೊಂಡಿರೋದು ಫಲಿಸುತ್ತೆ ಅಂತ ನನಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದರು. ಸೊ ಹಾಗಾಗಿ ಯಾಕೆ ನಿಂಬೆಹಣ್ಣು ದೀಪ ಹಚ್ತಾರೆ ಅನ್ನೋದಕ್ಕೂ ಅವರು ಹೇಳಿದರು, ದೊಡ್ಡವರು ಯಾರೋ ಹಿರಿಯರು. ಸೊ ಅದಾದಮೇಲೆ ಐ ಕೇಮ್ ಆ್ಯಂಡ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಸೊ ನಾನೇ ಇಲ್ಲಿ ಬಂದು ದೀಪ ಎಲ್ಲ ಅಂದರೆ ನಿಂಬೆಹಣ್ಣನ್ನೆಲ್ಲ ಹಿಂಡಿ ಇಲ್ಲೇ ನಾನು ದೀಪ ಹಚ್ತೀನಿ. ಹೊರಗಡೆ ಮೊದಲೆಲ್ಲ ಏನಂದರೆ ಅಡಿಕೆ ಪಟ್ಟೆ ತಟ್ಟೆ ಎಲ್ಲ ಸಿಗ್ತಾಯಿತ್ತು. ಇವಾಗ ಆ ಥರದ್ದೇನೂ ಸಿಗೋಲ್ಲ, ನಾವೇ ಮನೆಯಿಂದ ಪ್ಲೇಟೆಲ್ಲ ತರಬೇಕು. ಇಲ್ಲಾಂದರೆ ಅಲ್ಲೇ ಹೂವು ಮಾರ್ತಾರೆ, ನಿಂಬೆಹಣ್ಣೆಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರನೇ ಪ್ಲೇಟ್ಸ್ ಇರುತ್ತೆ. ನೀವು ಅವ್ರ ಹತ್ರನೇ ಪ್ಲೇಟ್ನ ರೆಂಟಿಗೆ ತೊಗೊಂಡು ಇದನ್ನು ಇಲ್ಲಿ ಬಂದು ದೀಪ ಹಚ್ಬೋದು. ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾನು ತುಂಬ ವರ್ಷ ಆದಮೇಲೆ ಇಲ್ಲಿ ಬಂದು ವಿಸಿಟ್ ಮಾಡಿ ದೀಪ ಹಚ್ತಿರೋದಲ್ವ. ಸೊ ಹಾಗಾಗಿ ಅವ್ರ ಹತ್ರನೇ ಪ್ಲೇಟ್ನ ರೆಂಟಿಗೆ ತೊಗೊಂಡು ಇಲ್ಲಿ ದೀಪ ಹಚ್ಚಿದೆ. ನೆಕ್ಸ್ಟ್ ಟೈಮ್ ನನಗೆ ಈಗ ಹೇಗೆ ಏನೇನು ಮಾಡ್ಕೋಬೇಕು ಅಂತೆಲ್ಲ ನನಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಟೈಮ್ ಬರ್ತಾ ನಾನೇ ಮನೇಲೇ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಯೂಶ್ವಲಿ ಈ ನಿಂಬೆಹಣ್ಣು ದೀಪ ಆಮೇಲೆ ತುಪ್ಪ ಎಲ್ಲ ಇಲ್ಲೇ ಬಂದು ತೊಗೋತೀನಿ, ಮನೆಯಿಂದ ನಾನೇನು ಕ್ಯಾರಿ ಮಾಡ್ತಿರಲಿಲ್ಲ. ಆವಾಗಲೂ ಅಷ್ಟೇ ಹಾಸ್ಟೆಲಲ್ಲಿ ಇರ್ತಿದ್ದೆ ಅಲ್ವಾ, ಸೊ ಅಲ್ಲೇನೂ ಇಟ್ಕೊಳ್ತಾ ಇರಲಿಲ್ಲ. ಫ್ರೂಟ್ ಕಟ್ ಮಾಡೋಕ್ಕೆ ಎನಿವೇಸ್ ನನ್ನ ಹತ್ರ ಚಾಕು ಇರ್ತಿತ್ತು. ಸೊ ಅದೇ ಚಾಕುನ ಯೂಸ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ದೀಪ ಹಚ್ಬಿಟ್ಟು ಹೋಗ್ತಿದ್ದೆ. ಸೊ ತುಂಬ ಅಂದರೆ ತುಂಬಾ ವೈಬಿಂಗ್ ಪ್ಲೇಸ್, ನನಗೆ ತುಂಬಾ ಇಷ್ಟ ಆಗುವಂಥ ಜಾಗ. ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನ ಹೆಣ್ಮಕ್ಳು ಬರ್ತಾರೆ, ಅವ್ರ ಕಷ್ಟ ಆಗಿರ್ಬೋದು ಅಥವಾ ಮದುವೆ ಆಗಿಲ್ಲ ಅಂತಲೇ ಆಗಿರ್ಬೋದು ಅಥವಾ ಎಜುಕೇಷನ್ ವಿಷಯ ಆಗಿರ್ಬೋದು. ನಾನು ಕಂಡಂತೆ ನಾನು ಮೀಟ್ ಮಾಡಿರೋದ್ರಲ್ಲಿ ತುಂಬ ಜನ ಬಂದು ದೀಪ ಹಚ್ಚಿದ್ದು ಅಂದರೆ ಮದುವೆ ವಿಚಾರವಾಗಿಯೇ ಹೆಣ್ಮಕ್ಳು. ಸೊ ನನಗೆ ಕೆಲವೊಂದು ವಿಚಾರಗಳಲ್ಲಿ ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ ಈ ದೇವಸ್ಥಾನಕ್ಕೆ ಬಂದು ನಾನೇನೇ ಕೇಳಿಕೊಂಡು ಮಾಡಿದ್ರು. ಸೊ ಹಾಗಾಗಿ ನಿಮ್ಗೂ ಸಜೆಸ್ಟ್ ಮಾಡ್ತೀನಿ, ವಿಸಿಟ್ ಮಾಡಿ ಈ ಥರ ನಿಂಬೆಹಣ್ಣು ದೀಪ ಹಚ್ಚಿ ಅಂತ. ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ದೀಪ ಮತ್ತು ಬೂದುಗುಂಬಳಕಾಯಿ ದೀಪ, ತುಂಬ ಥರ ವೆರೈಟೀಸ್ ಆಫ್ ದೀಪಗಳನ್ನು ಹಚ್ತಾರೆ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಅಂದರೆ ಒಂದೊಂದು ದೀಪ ಹಚ್ಚೋದಕ್ಕೂ ಒಂದೊಂದು ಮೀನಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಇವತ್ತಿನ ಒಂದು ಟೆಂಪಲ್ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಗಾಲ್ ಬ್ಲಾಡರ್ ರಿಲೇಟೆಡ್ ಆಗಿರ್ಬೋದು ಅಥವಾ ಗಂಜಿ ಪೌಡರ್ ರಿಲೇಟೆಡ್ ಆಗಿರ್ಬೋದು ವ್ಲಾಗ್ನ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಸ್ವಲ್ಪ ಫ್ರೀ ಮಾಡಿಕೊಂಡು ಡೆಫಿನೆಟ್ಲಿ ಅದು ಎರಡರ ಬಗ್ಗೆನೂ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೂ ಸಪೋರ್ಟ್ ಮೈ ಚಾನಲ್ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. I
You're mine for sure.